ತೂ ನಿಜವಾಗ್ಲೂ ಬೇಜಾರಾಗುತ್ತೆ. ದೆಹಲಿಯ ಬಾಂಬ್ ಬ್ಲಾಸ್ಟ್ ನಂತರ ಕೆಲವರ ಪ್ರತಿಕ್ರಿಯೆ ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಅಲ್ಲಿ 10 ಜನ ತೀರ್ಕೊಂಡಿದ್ದಾರೆ, 20ಕ್ಕಿಂತ ಜಾಸ್ತಿ ಜನ ಅಲ್ಲಿ ಗಾಯಾಳುಗಳಾಗಿದ್ದಾರೆ. ನೀವು ಇದನ್ನು ತೆಗೆದುಕೊಂಡು ಹೋಗಿ ಒಂದು ಚುನಾವಣೆಗೆ ಲಿಂಕ್ ಮಾಡುವಷ್ಟು ಕೀಳು ಮಟ್ಟಕ್ಕೆ ನೀವು ಇಳಿದಿದ್ದೀರಾ ಅಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಅಷ್ಟಕ್ಕೂ ಅಲ್ಲಿರುವಂತಹ ಎಲ್ಲ ಡಾಕ್ಟರ್ಗಳು, MBBS ಡಾಕ್ಟರ್ಗಳು ಪ್ಲ್ಯಾನ್ ಮಾಡಿ ಜನರನ್ನು ಸಾಯಿಸಬೇಕು ಅಂಥೇಳಿ 2,000 kgಗಿಂತ ಹೆಚ್ಚು ಬಾಂಬ್ ತಯಾರಿಕೆಗೆ ಬೇಕಿರುವಂತಹ ಕಚ್ಚಾ ವಸ್ತುಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ. 16 ಕಾರುಗಳನ್ನು ಹೈರ್ ಮಾಡಿದ್ದಾರೆ. ಅಷ್ಟಕ್ಕೆ ಯಾಕೆ, ಇನ್ನೊಬ್ಬ ಡಾಕ್ಟರ್ ಚೈನಾದಲ್ಲಿ ಓದಿ ಬಂದು ಕೇವಲ ಕೆಲವು ಹನಿಗಳ ವಿಷದಿಂದ ಸಾವಿರಾರು ಜನರನ್ನು ಸಾಯಿಸಬಹುದಾದಂತಹ ವಿಷವನ್ನು ತಯಾರಿ ಮಾಡ್ತಾ ಇದ್ದಾನೆ. ಇವರೆಲ್ಲರ ಉದ್ದೇಶ ತುಂಬ ಕ್ಲಿಯರ್ ಆಗಿತ್ತು, ಭಯೋತ್ಪಾದನೆ ಮತ್ತು ಸಾಮಾನ್ಯ ಜನರನ್ನು ಸಾಯಿಸಬೇಕು ಅಂತ. ಅವರೆಲ್ಲರೂ ಆ ವ್ಯೂವಲ್ಲಿ ತುಂಬ ಕ್ಲಿಯರ್ ಆಗಿದ್ದರು. ಅವರೇ ಅದನ್ನು ನಾವು ಮಾಡಬೇಕು ಅಂತ ರೆಡಿ ಆದಾಗ ನೀವು ಕೇವಲ ಒಂದು ರಾಜಕೀಯ ಪಕ್ಷಕ್ಕೋಸ್ಕರ ಮೋದಿ ಇಷ್ಟ ಅಲ್ಲ ಅಂದರೆ ನಡೆಯುತ್ತೆ, BJP ಇಷ್ಟ ಅಲ್ಲ ಅಂದರೆ ನಡೆಯುತ್ತೆ, ಹಿಂದುತ್ವದ ಐಡಿಯಾಲಜಿ ಇಷ್ಟ ಅಲ್ಲ ಅಂದರೆ ನಡೆಯುತ್ತೆ, ಇನ್ನು ಅದನ್ನೆಲ್ಲ ಬಿಟ್ಟು ಕೇವಲ ನಿಮ್ಮ ಪಾರ್ಟಿಗೋಸ್ಕರ, ನಿಮ್ಮ ಐಡಿಯಾಲಜಿಗೋಸ್ಕರ, ನಿಮ್ಮ ಯಜಮಾನರಿಗೋಸ್ಕರ ಈ ಥರದ ಕೆಳಮಟ್ಟಕ್ಕೆ ನೀವು ಇಳಿತೀರಾ ಅಂದರೆ ಇಷ್ಟು ನಿಮಗೆ ನಾಚಿಕೆ ಆಗೋದಿಲ್ವೇನ್ರಿ? ಇಷ್ಟು ನಾಚಿಕೆ ಆಗೋದಿಲ್ವಾ?